ನಮಸ್ಕಾರ ವೀಕ್ಷಕರೇ, ಹೇಗಿದ್ದಾರೆ ಎಲ್ಲರೂ? ಏನಿಲ್ಲ, ಇವತ್ತು ಎಲ್ಲರ ಮನೆ ಹಾಗೆ ಕೊಟ್ಟಿಗೆ ಆಗಲಿ ಏನೇ ಆಗಲಿ ಒಂದು ಸಂಪ್ ಅನ್ನೋದು ಇದ್ದೇ ಇರುತ್ತೆ. ಆ ಸಂಪನ್ನ ಕಟ್ಟೋದಕ್ಕೆ ಏನೆಲ್ಲ ಮೆಟೀರಿಯಲ್ ಬೇಕು, ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಒಂದು ಸಣ್ಣ ವಿಡಿಯೋನ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ವಾಸ್ತು ಪ್ರಕಾರ ನೋಡೋದಾದರೆ ಈ ಸಂಪ್ ಅನ್ನೋದು ಮನೆ ಅಥವಾ ಕೊಟ್ಟಿಗೆಯ ಈಶಾನ್ಯ ಮೂಲೆಯಲ್ಲೇ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಅದೇ ಕಡೆ ಮಾಡಿಸಿದ್ದೀನಿ. ಇಲ್ಲಿ ನಾನು ಸುತ್ತಳತೆ ಬಂದು ಉದ್ದ ಮತ್ತು ಅಗಲ 6 ಅಡಿ 8 ಇಂಚಷ್ಟು ತೊಗೊಂಡಿದ್ದೀನಿ. ಆಳ ಬಂದ್ಬಿಟ್ಟು 4.25 ಅಡಿಯಷ್ಟು ಇಲ್ಲಿ ತಗೊಂಡಿದ್ದೀನಿ. ನೋಡಿ, ಹೀಗೆ ಕೂಡ 6.8 ಅಡಿ, ಅಗಲ ಕೂಡ 6.8 ಅಡಿ, ಆಳ ಬಂದ್ಬಿಟ್ಟು ಡೀಪ್ ಬಂದ್ಬಿಟ್ಟು 4.25 ಅಡಿಯಷ್ಟು ತೊಗೊಂಡಿದ್ದೀನಿ. ಸುಮಾರು 2ರಿಂದ 3 ಸಾವಿರದಷ್ಟು ನೀರನ್ನು ಹಿಡಿಯುವಷ್ಟು ಕೆಪಾಸಿಟಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ನಾನು ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾವು ಗುಂಡಿ ತೆಗೆಸ್ಬೇಕಾದ್ರೆ ಸೀಪೇಜ್ ಆಗಿ ಸಿಕ್ಕಾಪಟ್ಟೆ ನೀರು ನಿಲ್ತಾಯಿತ್ತು. ಸೊ ಹಾಗಾಗಿ ಆ ನೀರು ಹೋಗಬೇಕು ಅಂದ್ಬಿಟ್ಟು ನಾನು JCBಯಲ್ಲಿ ಹಾಗೆ ಒಂದು ಕಾಲುವೆ ಮಾಡಿಸ್ಬಿಟ್ಟು ಇದು ಮಾಡಿದ್ದೀನಿ. ಸೊ ಈ ಪ್ರಮಾಣದಲ್ಲಿ ನೀವು ಸಂಪನ್ನ ಮಾಡಿಸ್ಬೇಕು ಅಂತಂದರೆ ನನಗಿಲ್ಲಿ 4 ಚೀಲ ಸಿಮೆಂಟು, ಹಾಗೆ 1,000 ಇಟ್ಟಿಗೆ ಮತ್ತು ಬೋರ್ಡ್ರಸ್ ಕಲ್ಲು ಮತ್ತು ಎಮ್ ಸ್ಯಾಂಡು. ಇಲ್ಲಿ ಇದು ಮರಳು ತುಂಬ ದುಬಾರಿ ಆಗಿರೋದ್ರಿಂದ ಎಮ್ ಸ್ಯಾಂಡ್ ಉಪಯೋಗಿಸ್ಬಿಟ್ಟೆ ಕಟ್ಟಿಸಿದ್ದೀನಿ. ಮತ್ತು ಆಳು ಖರ್ಚು, JCB ಖರ್ಚು ಎಲ್ಲ ಸೇರಿ ನನಗೆ ಹೆಚ್ಚು ಕಡಿಮೆ ಇವಾಗ ಒಂದು 18,000 ಖರ್ಚು ಬಿದ್ದಿದೆ. ಇನ್ನು ಮೇಲ್ಗಡೆಗೆ ನಾನು ಗಾರೆ ಹಾಕಿಸ್ಬೇಕು, ಸಂಪು ಮುಚ್ಚಳ, ಇದು ಹೆಚ್ಚು ಕಡಿಮೆ ಫಿನಿಷಿಂಗ್ ಆಗೋದ್ರೊಳಗೆ 27,000ರಿಂದ 30,000 ರೂಪಾಯಿ ಖರ್ಚಾಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು 2ರಿಂದ 3,000 ಲೀಟರ್ ಕೆಪಾಸಿಟಿ ಇರುವಂತಹ ಒಂದು ಸಂಪನ್ನ ಕಟ್ಟಿಸ್ಬೇಕು ಅಂತ ಅಂದರೆ 30,000 ರೂಪಾಯಿ ಬೇಕು. ಸೊ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇದೇ ಥರ ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ಹಂಚ್ಕೊಂಡಿದ್ದೀನಿ ನಾನು. ಧನ್ಯವಾದಗಳು.